ಬೈಬಲ್ ಅಥವಾ ಸತ್ಯವೇದ ಕ್ರೈಸ್ತರ ಪವಿತ್ರ ಗ್ರಂಥವಾಗಿದೆ. ಬೈಬಲ್ ಎಂಬ ಪದವು ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಿಂದ ಉದ್ಭವಿಸಿದೆ. ಬೈಬಲ್ನ ಪ್ರಮುಖ ಭಾಗಗಳಾದ ಹಳೆ ಒಡಂಬಡಿಕೆಯಲ್ಲಿ ಒಟ್ಟು 52 ರೋಮನ್ ಕ್ಯಾಥಲಿಕ್ ಪುಸ್ತಕಗಳು ಹಾಗೂ ಹೊಸ ಒಡಂಬಡಿಕೆಯಲ್ಲಿ ಒಟ್ಟು 27 ಪುಸ್ತಕಗಳು ಇವೆ. ಇವು ದೈವ ಪ್ರೇರಣೆಯಿಂದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ವ್ಯಕ್ತಿಗಳಿಂದ ರಚಿಸಲ್ಪಟ್ಟ ಪುಸ್ತಕಗಳ ಸಂಗ್ರಹವೆಂಬುದು ಕ್ರೈಸ್ತರ ನಂಬಿಕೆ. ಇಂದು ಪುಸ್ತಕದ ರೂಪದಲ್ಲಿ ನೋಡುತ್ತಿರುವ ಬೈಬಲ್ನ ಮೂಲ ರೂಪವಾದ ಹಳೆ ಒಡಂಬಡಿಕೆಯು ಆರಂಭದಲ್ಲಿ ದೈವ ವಾಕ್ಯವೆಂಬ ಭಯ, ಭಕ್ತಿ, ಒಂದಕ್ಷರವೂ ಬದಲಾಗದಂತೆ ಜನರ ಬಾಯಿಂದ ಬಾಯಿಗೆ ಪ್ರಸಾರವಾಗುತ್ತಿತ್ತು. ಲಿಪಿಗಳು ಬಳಕೆಗೆ ಬರುತ್ತಿದ್ದಂತೆ ಅತ್ಯಂತ ಶ್ರದ್ಧೆಯಿಂದ ಈ ವಾಕ್ಯವನ್ನು ಕ್ರಮವಾಗಿ ಕಲ್ಲು, ಮೇಣ, ಜೇಡಿ ಮಣ್ಣಿನ ಫಲಕಗಳ ಮೇಲೆ ಬರೆದಿರಿಸತೊಡಗಿದರು. ಅನಂತರ ಪಾಪಿರಸ್ ಎಂಬ ವಸ್ತುವಿನ ಮೇಲೆ ಹಾಗೂ ಕುರಿ, ಮೇಕೆ, ಹಸುವಿನ ಚರ್ಮದ ತೆಳುವಾದ ಹಾಳೆಗಳ ಮೇಲೆ ಬರೆಯಲು ಉಪಕ್ರಮಿಸಿದರು. ಸುಮಾರು 2000 ವರ್ಷಗಳ ಐತಿಹ್ಯವಿರುವ ಬೈಬಲ್ನ ಮೂಲ ರೂಪ ತನಕ್ ಎಂದು ಹೆಸರಾದ ಹಿಬ್ರುಗಳ ಪವಿತ್ರ ಗ್ರಂಥವಾಗಿದೆ. 5000 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಇದು ಹಳೆ ಒಡಂಬಡಿಕೆ ಎಂಬ ಹೆಸರಿನಲ್ಲಿ ಬೈಬಲ್ನ ಒಂದು ಭಾಗವಾಗಿ ಉಳಿದುಕೊಂಡಿದೆ. ಲಿಪಿಗಳು ಆರಂಭವಾಗುವ ಮೊದಲು ದೈವವಾಕ್ಯವನ್ನು ಕಲ್ಲು, ಮೇಣ ಹಾಗೂ ಜೇಡಿ ಮಣ್ಣಿನ ಫಲಕಗಳ ಮೇಲೆ ಸರಳ ರೂಪದ ಚಿತ್ರಗಳಾಗಿ ಕೆತ್ತುತ್ತಿದ್ದರು. ಇದನ್ನು ಕ್ಯೂನಿಫಾರ್ಮ್ ಬರವಣಿಗೆ ಎನ್ನುತ್ತಾರೆ. ಕ್ರಿಸ್ತಪೂರ್ವ 1ರ ವೇಳೆಗೆ ಹಿಬ್ರೂ ಭಾಷೆ ಬಳಕೆಗೆ ಬಂದು ಅದು ಈ ಗ್ರಂಥದ ಮೊದಲ ಲಿಪಿಯಾಯಿತು. ಬೈಬಲ್ನ ಕೆಲವು ಪತ್ರಿಕೆಗಳು ಅರಾಮೈಕ್ ಭಾಷೆಯಲ್ಲೂ ಬರೆದಿರುವುದು ದೊರಕಿದೆ. ಮುಂದೆ ಇವುಗಳನ್ನು ಗ್ರೀಕಿಗೆ ಭಾಷಾಂತರಿಸಲಾಯಿತು. ಈಗ ಜಗತ್ತಿನ ಅನೇಕ ಭಾಷೆಗಳಲ್ಲಿ ಬೈಬಲ್ ಲಭ್ಯವಿದೆ. ಅದು ಮಾತ್ರವಲ್ಲದೆ ಅನೇಕ ಭಾಷೆಗಳಲ್ಲಿ ತರ್ಜುಮೆಗೊಂಡ ಏಕೈಕ ಗ್ರಂಥವೆಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. 1450ರ ದಶಕದಲ್ಲಿ ಜಾನ್ ಗುಟನ್ಬರ್ಗ್ ರವರಿಂದ ಬೈಬಲ್ ಪುಸ್ತಕವು ಮೊದಲ ಬಾರಿಗೆ ಮುದ್ರಣಗೊಂಡಿತು. ಇದನ್ನು ಗುಟನ್ಬರ್ಗ್ ಬೈಬಲ್ ಎಂದು ಕರೆಯಲಾಗಿದೆ. ಇದು ವಿಶ್ವದಲ್ಲಿ ಮೊದಲನೆಯ ಮುದ್ರಿತ ಬೈಬಲ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಜಾನ್ ಗುಟನ್ಬರ್ಗ್ ಇವರು ಜರ್ಮನಿಯ ಮೈನ್ಸ್ ಎಂಬಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಪೆಟ್ರಿಷಿಯನ್. ಇವರು ಲೋಹದ ಕೆಲಸದಲ್ಲಿ ಕೌಶಲ್ಯವನ್ನು ಪಡೆದಿದ್ದರು. ಜಾನ್ ಗುಟನ್ಬರ್ಗ್ ರವರ ಬೈಬಲನ್ನು ಗುಟನ್ಬರ್ಗ್ ಬೈಬಲ್, 42 ಸಾಲಿನ ಬೈಬಲ್, ಮಜಾರಿನ ಬೈಬಲ್ ಅಥವಾ B42 ಎಂದು ಕರೆಯಲ್ಪಡುತ್ತದೆ. ಇದು ಯುರೋಪ್ನಲ್ಲಿ ಬೃಹತ್ ಉತ್ಪಾದಿತ ಲೋಹದ ಚಲಿಸಬಲ್ಲ ಮುದ್ರಿತ ಯಂತ್ರವನ್ನು ಬಳಸಿಕೊಂಡು ಮುದ್ರಿತವಾದ ಆರಂಭಿಕ ಪ್ರಮುಖ ಪುಸ್ತಕವಾಗಿದೆ. ಇದು ಗುಟನ್ಬರ್ಗ್ ಕ್ರಾಂತಿಯ ಪ್ರಾರಂಭ ಮತ್ತು ಪಶ್ಚಿಮದಲ್ಲಿ ಮುದ್ರಿತ ಪುಸ್ತಕಗಳ ಯುಗವನ್ನು ಗುರುತಿಸಿತು. ಪುಸ್ತಕವು ಅದರ ಉನ್ನತ ಸೌಂದರ್ಯ ಮತ್ತು ಕಲಾತ್ಮಕ ಗುಣಗಳು ಮತ್ತು ಅದರ ಈ ಐತಿಹಾಸಿಕ ಮಹತ್ವಕ್ಕಾಗಿ ಮೌಲ್ಯಯುತವಾಗಿದೆ ಎಂದು ಗೌರವಿಸಲ್ಪಟ್ಟಿದೆ. ಗುಟನ್ಬರ್ಗ್ ಬೈಬಲ್ ಲ್ಯಾಟಿನ್ ವೆಲ್ಗೇಟ್ನ ಆವೃತ್ತಿಯಾಗಿದ್ದು 1450ರ ದಶಕದಲ್ಲಿ ಜೋಹಾನ್ಸ್ ಗುಟನ್ಬರ್ಗ್ ರವರು ಇಂದಿನ ಜರ್ಮನಿಯ ಮೈನ್ಸ್ನಲ್ಲಿ ಮುದ್ರಿಸಿದ್ದಾರೆ. ಮೂಲತಃ ಮುದ್ರಿಸಲಾದ 158 ಅಥವಾ 180 ಪ್ರತಿಗಳಲ್ಲಿ 49 ಕನಿಷ್ಠ ಗಣನೀಯ ಭಾಗದಲ್ಲಿ ಉಳಿದುಕೊಂಡಿದೆ. ಅವುಗಳಲ್ಲಿ 21 ಸಂಪೂರ್ಣವಾಗಿ ನಶಿಸಿ ಹೋಗಿದೆ. 1978ರಿಂದ ಯಾವುದೇ ಸಂಪೂರ್ಣ ನಕಲು ಮಾರಾಟವಾಗದಿದ್ದರೂ ಪ್ರಪಂಚದ ಅತ್ಯಂತ ಬೆಲೆಬಾಳುವ ಪುಸ್ತಕಗಳಲ್ಲಿ ಗುಟನ್ಬರ್ಗ್ ಬೈಬಲ್ ಸೇರಿದೆ. 1455ರಲ್ಲಿ ಅಂದಿನ ಪೋಪ್ ಜಗದ್ಗುರುಗಳಾದ 2ನೇ ಫಯಸ್ ಅವರು ಈ ಆವೃತ್ತಿಯನ್ನು ಪ್ರಚಾರ ಮಾಡಲು ಫ್ರಾಂಕ್ಫರ್ಟ್ನಲ್ಲಿ ಪ್ರದರ್ಶಿಸಿದರು.
36 ಸಾಲಿನ ಬೈಬಲ್ ಅನ್ನು ಎರಡನೇ ಮುದ್ರಿತ ಬೈಬಲ್ ಎಂದು ಹೇಳಲಾಗಿದೆ. ಜಾನ್ ಹ್ಯಾಂಡ್ಸ್ ರವರು ಬೈಬಲನ್ನು ಕನ್ನಡಕ್ಕೆ ಅನುವಾದಿಸಿದರು. ಇದು ಬೈಬಲ್ನ ಇತಿಹಾಸವಾಗಿದೆ. ಸ್ನೇಹಿತರೆ, ಕೇಳಿದ್ರಲ್ವಾ? ಬೈಬಲ್ನ ಇತಿಹಾಸದ ಬಗ್ಗೆ ಹಲವಾರು ವಿಷಯಗಳನ್ನ ನೀವು ನನ್ನ ವಿಡಿಯೋ ನೋಡೋದ್ರ ಮೂಲಕ ತಿಳಿದುಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಇದು ಮತ್ತೊಬ್ಬರು ಕೂಡ ತಿಳಿದುಕೊಳ್ಳೋದಕ್ಕೋಸ್ಕರ ದಯವಿಟ್ಟು ಇದನ್ನು ಮರಿದಂಗೆ ಶೇರ್ ಮಾಡಿ. ಹಾಗೆ ಮರಿದಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ಹೊಸ ವಿಡಿಯೋಗಾಗಿ ಕಾದಿರಿ. ಅಲ್ಲಿವರೆಗೂ ನಾನು ನಿಮ್ಮ ಗೆಳೆಯ ಸೆಬಾಸ್ಟಿಯನ್. ಬಾಯ್.